ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಮೊಲ ಮತ್ತು ಆಮೆ ಮೊಲ ಮತ್ತು ಆಮೆಯ ಕಥೆಯನ್ನು ನೋಡ್ತೋಣ. ಸುಲಭವಾಗಿ ಸರಳ ವಾಕ್ಯಗಳಲ್ಲಿ ನಾನು ತಿಳಿಸ್ತಾ ಹೋಗ್ತೇನೆ. ರೈಟ್. ಹಾಗಾದ್ರೆ ಈ ಒಂದು ಮಾಹಿತಿ ಇಷ್ಟವಾಗಿದ್ರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಗೆ ಯಾವ ಒಂದು ಕಥೆಯ ಒಂದು ವಿಡಿಯೋ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹರಿ ಒಂದು ಮಾಹಿತಿ ತಿಳಿತಾ ಹೋಗೋಣ ಬನ್ನಿ, ಕಲಿತಾ ಹೋಗೋಣ ಬನ್ನಿ. ಒಂದು ಮೊಲಕ್ಕೆ ತನ್ನ ವೇಗದ ಬಗ್ಗೆ ತುಂಬಾ ಜಂಬವಿತ್ತು. ಒಂದು ಮೊಲಕ್ಕೆ ತನ್ನ ವೇಗದ ಬಗ್ಗೆ ತುಂಬಾ ಜಂಬವಿತ್ತು. ಪೂರ್ಣ ವಿರಾಮ, ಫುಲ್ ಸ್ಟಾಪ್ ಹಾಕಿ. ಅಲ್ಲಿ ಒಂದು ವಾಕ್ಯ ಮುಗಿತು. ಅದು ನಿಧಾನವಾಗಿ ನಡೆಯುವ ಆಮೆಯನ್ನು ನೋಡಿ ಹಾಸ್ಯ ಮಾಡಿತು. ಪೂರ್ಣ ವಿರಾಮ, ಫುಲ್ ಸ್ಟಾಪ್ ಹಾಕಿ. ಆಗ ಆಮೆಯು ಮೊಲಕ್ಕೆ ಓಟದ ಸ್ಪರ್ಧೆಗೆ ಸವಾಲು ಹಾಕಿತು. ಪೂರ್ಣ ವಿರಾಮ, ಫುಲ್ ಸ್ಟಾಪ್ ಹಾಕಿ. ಓಕೆನಾ? ಇನ್ನೊಂದು ಪ್ಯಾರಾಗ್ರಾಫ್ ಬರಿತಾ ಹೋಗಿ. ಆಗ ಮೊದಲು ಸ್ವಲ್ಪ ಸ್ಥಳ ಬಿಡಬೇಕಾಗುತ್ತೆ. ಓಕೆನಾ ಮಕ್ಕಳೇ? ನೆಕ್ಸ್ಟ್ ನೋಡಿ. ಓಟ ಶುರುವಾದಾಗ ಮೊಲವು ವೇಗವಾಗಿ ಓಡಿ ಅಲ್ಪ ವಿರಾಮ ಕಮ ಹಾಕಿ. ಆಮೆ ಇನ್ನು ತುಂಬಾ ಹಿಂದೆ ಇದೆ ಎಂದು ಭಾವಿಸಿ ದಾರಿಯಲ್ಲಿದ್ದ ಮರದ ಕೆಳಗೆ ನಿದ್ರೆ ಮಾಡಿತು. ಓಕೆನಾ? ನಿದ್ರೆ ಮಾಡಿತು. ಫುಲ್ ಸ್ಟಾಪ್ ಹಾಕಿ. ಅದಾಂತರ ಆದರೆ ಆಮೆಯು ಎಲ್ಲಿಯೂ ನಿಲ್ಲದೆ ಸತತವಾಗಿ ನಡೆದು ಮೊಲಕ್ಕಿಂತ ಮೊದಲೇ ಗುರಿ ತಲುಪಿತು, ಗೆಲುವು ಸಾಧಿಸಿತು. ಗುರಿ ತಲುಪಿತು, ಗೆಲುವು ಸಾಧಿಸಿತು ಅಂತಕ್ಕಂಥದ್ದು. ಇಲ್ಲಿ ಕತೆ ಹೋಯಿತು. ಹಾಗಾದ್ರೆ ಇದಕ್ಕೆ ನೀತಿ ಏನಿದೆ? ನೀತಿ ಇದರಿಂದ ನಾವೇನ್ ಪಡಿತೇವೆ ಅಂದ್ರೆ ನಿರಂತರ ಪ್ರಯತ್ನ ಮತ್ತು ತಾಳ್ಮೆ. ನಿರಂತರ ಪ್ರಯತ್ನವೇ ಮತ್ತು ತಾಳ್ಮೆ ಇದ್ದರೆ, ಯಾವುದನ್ನಾದರೂ ಸಾಧಿಸಬಹುದು. ಓಕೆನಾ? ರೈಟ್. ಸಾಧಿಸಬಹುದು.
ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಲು ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ಯಾವ ರೀತಿ ಒಂದು ವಿಡಿಯೋ ಬೇಕಂತೇಳಿ ಕಾನ್ಸ್ಟ್ಲಿ ಕಾಲ್ ಮಾಡಿ. ಆ ವಿಷಯ ಬಗ್ಗೆ ನಾವು ವಿಡಿಯೋ ಬರ್ತಾ ಇರಲಿಲ್ಲ, ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.